ಬೆಂಗಳೂರಿನ ಆಂಧ್ರಳ್ಳಿಯಲ್ಲಿ ಯುವಕರು ಪುಂಡಾಟವನ್ನು ಮೆರೆದಿದ್ದಾರೆ. ನಿಂತಿದ್ದ ಕಾರು ಹಾಗೂ ಆಟೋ ಗ್ಲಾಸ್ ಪೀಸ್ ಮಾಡಿದ್ದಾರೆ. ನಿಂತಿದ್ದ ವಾಹನಗಳ ಗ್ಲಾಸ್ ಅನ್ನ ಒಡೆದು 5 ಯುವಕರು ಪುಂಡಾಟವನ್ನು ಮೆರೆದಿದ್ದಾರೆ. ಬೆಂಗಳೂರಿನ ಆಂಧ್ರಳ್ಳಿಯಲ್ಲಿ ಯುವಕರು ಮೆರೆದಿರುವಂತಹ ಪುಂಡಾಟ, ನಿಂತಿದ್ದಂತಹ ಕಾರು ಹಾಗೂ ಆಟೋ ಗ್ಲಾಸ್ ಅನ್ನ ಪೀಸ್ ಮಾಡಿದ್ದಾರೆ. ನಿಂತಿದ್ದ ವಾಹನಗಳ ಗ್ಲಾಸ್ ಒಡೆದು 5 ಯುವಕರು ಪುಂಡಾಟವನ್ನು ಮೆರೆದಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಆಂಧ್ರಳ್ಳಿಯಲ್ಲಿ ಯುವಕರು ಮಾಡಿರುವಂತಹ ಪುಂಡಾಟಿಕೆ. ಓರ್ವರನ್ನ ಬಂಧಿಸಲಾಗಿದೆ ಕೂಡ. ಯಾವ ಕಾರಣಕ್ಕಾಗಿ ಕೃತ್ಯ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಆತನ ಬಳಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಆಂಧ್ರಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಯುವಕರು ನಿಂತಿದ್ದಂತಹ ಆಟೋ ಗ್ಲಾಸ್ ಅನ್ನ ಪೀಸ್ ಮಾಡಿದ್ದಾರೆ. ವಾಹನಗಳು ಕಂಪ್ಲೀಟ್ ಆಗಿ ಗ್ಲಾಸ್ ಅನ್ನ ಪೀಸ್ ಮಾಡೋದ್ರಲ್ಲಿ ಮುಂದಾಗಿರುವಂಥದ್ದು. ಒಡೆದು ಹಾಕಿದ್ದಾರೆ ಕಂಪ್ಲೀಟ್ ಆಗಿ. ಯುವಕನನ್ನ ಹಿಡಿದು ಪೊಲೀಸ್ಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಯಾರು ಇವರೆಲ್ಲ, ಯಾಕಾಗಿ ಈ ರೀತಿಯಾಗಿ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ ಅಂತ ಹೇಳ್ಬಿಟ್ಟು ವಿಚಾರಣೆ ಒಬ್ಬನನ್ನ ಅರೆಸ್ಟ್ ಮಾಡಿ ನಡೆಸಲಾಗ್ತಾ ಇದೆ. ಏನಾದ್ರೂ ಬಾಯ್ಬಿಟ್ಟಿದಾನಾ ಅಂತ? ಈಗಾಗಲೇ ಏನು ಅವರು ಕುಡಿದ ಅಮಲಿನಲ್ಲಿ ಈ ರೀತಿಯಾದ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಒಬ್ಬನನ್ನ ಬಂಧನ ಮಾಡಿರುವಂತಹ ಪೊಲೀಸರು ಅವನಿಂದ ಮಾಹಿತಿಯನ್ನ ಕಲೆ ಹಾಕುವಂತಂದ್ರೆ ಇನ್ನು ಉಳಿದಂತಹ ವ್ಯಕ್ತಿಗಳು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆತನಿಂದ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಪುಂಡಾಟಗಳು ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ರೌಡಿ ಶೀಟರ್ಗಳನ್ನ ಅಂದ್ರೆ ಸಿ ಕ್ಯಾಟಗರಿಯ ರೌಡಿ ಶೀಟರ್ಗಳನ್ನಾಗಿ ಮಾಡುವಂತಹ ಒಂದು ಉದ್ದೇಶವನ್ನು ಕೂಡ ಈಗಾಗಲೇ ಪೊಲೀಸರು ಇದು ಮಾಡ್ತಾ ಇದ್ದಾರೆ ಅಂತಾನೆ, ಅಂದ್ರೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನಗರದಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಅದಕ್ಕೆ ಕಡಿವಾಣ ಹಾಕಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂತಹ ಒಂದು ಕಾರಣದಿಂದಾಗಿ ಸದ್ಯ ಅಂತಹ ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತದ್ದು. ಈಗ ಸದ್ಯ ಸಿಕ್ಕಿ ಬಿದ್ದಿರುವಂತಹ ಒಬ್ಬನಿಂದ ಇನ್ನು ಉಳಿದಂತಹ ಆರೋಪಿಗಳು ಯಾರಿದ್ದಾರೆ ಅವರನಿಗೂ ಕೂಡ ಒಂದು ಕರೆಸಿ, ಅಂದ್ರೆ ಅವರ ಲೊಕೇಶನ್ಗಳಾಗಿರ್ಬಹುದು ಮತ್ತೆ ಸಿಬಿಆರ್ ರಿಪೋರ್ಟ್ ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಅಂದ್ರೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಡೆಸಿ ಹೊರ ರಾಜ್ಯಕ್ಕೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೇಳಿರುವಂತಹ ಕಾರಣದಿಂದಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಅವರನ್ನ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಈಗಾಗಲೇ ಮುಂದುವರೆದಿದೆ. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.